ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಸೋಮವಾರ ಸಂತೆ ಹತ್ತಿರ ಇರುವ ಬಾಲಕ ಬಾಲಕಿಯರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ಸುಮಾರು 12 ಕೋಟಿಯ ಬಜೆಟಿನ ಕಟ್ಟಡ 2019ರಿಂದ 20ನೇ ಸಾಲಿನ 18 ತಿಂಗಳು ಒಳಗಡೆ ಮುಗಿಯಬೇಕಾಗಿದ್ದ ಕಟ್ಟಡ 2024 ಆದ್ರೂ ಮುಗಿಯದ ವಸತಿ ಶಾಲೆ. ಈಗಿನ ಸ್ಥಿತಿಯಲ್ಲಿ ಭೂತ ಬಂಗಲೆ, ಅನೈತಿಕ ಚಟುವಟಿಕೆಗಳ ಬಂಗಲೆಯಾಗಿರುವ ವಸತಿ ಶಾಲೆ. ಜನಸಾಮಾನ್ಯರ ತೆರಿಗೆ ಹಣವನ್ನ ತೆಗೆದುಕೊಂಡು ಹೋಗಿ ಈ ರೀತಿ ಹಾಳು ಮಾಡುತ್ತಿರುವುದು ಎಷ್ಟು ಸರಿ? ಇದಕ್ಕೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉತ್ತರಿಸಬೇಕು. ಇಲ್ದಿದ್ರೆ ಮುಂದಿನ ದಿನದಲ್ಲಿ ರೈತರ ಸಂಘದಿಂದ ಹಾಗೂ ಹಲವು ಸಂಘಟನೆಯಿಂದ ಉಗ್ರ ಹೋರಾಟ ಮತ್ತು ಪ್ರತಿಭಟನೆ ಮಾಡಲು ರೈತ ಸಂಘ ಅಧ್ಯಕ್ಷರು ತೀರ್ಮಾನಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ರೈತರ ಸಂಘದ ಅಧ್ಯಕ್ಷರು ಹಾಗೂ ಎಡಬ್ಲ್ಯೂ ಡಿಒ ಹಾಗೂ ಕಾಂಟ್ರಾಕ್ಟರ್ ಫೋನ್ ಸಂಭಾಷಣೆ ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕ ಸಂಚಾರಿ ಟಿವಿಯಲ್ಲಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಸೋಮವಾರ ಸಂತೆ ಹತ್ತಿರ ಇರುವ ಬಾಲಕ ಬಾಲಕಿಯರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸುಮಾರು 12 ಕೋಟಿ ಬಜೆಟಿನ ಕಟ್ಟಡ 2019ರಿಂದ 2020ನೇ ಸಾಲಿನ 18 ತಿಂಗಳು ಒಳಗಡೆ ಮುಗಿಯಬೇಕಾಗಿದ್ದ ಕಟ್ಟಡ ಈಗಿನ ಸ್ಥಿತಿಯಲ್ಲಿ ಭೂತ ಬಂಗಲೆ, ಅನೈತಿಕ ಚಟುವಟಿಕೆಗಳ ಬಂಗಲೆ, ಜನಸಾಮಾನ್ಯರ ತೆರಿಗೆ ಹಣವನ್ನು ತೆಗೆದುಕೊಂಡು ಹೋಗಿ ಈ ರೀತಿ ಹಾಳು ಮಾಡುತ್ತಿರುವುದು ಈಗಿನ ಆಡಳಿತ ವರ್ಗದ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಹಾಗೂ ನೇರವಾಗಿ ಕಾರಣ. ಅಂದ್ರೆ ಇದರ ಒಳಗಡೆ ಏನಿದೆ ಎಂಬುದು ಅವರೇ ಹೇಳಬೇಕು, ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಉತ್ತರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ರೈತರ ಸಂಘದ ಉಗ್ರ ಹೋರಾಟ ಮತ್ತು ಪ್ರತಿಭಟನೆ ಮಾಡಲು ರೈತ ಸಂಘ ಅಧ್ಯಕ್ಷರು ತೀರ್ಮಾನಿಸಿದರೆ ಮುಂದಿನ ಸಂಚಿಕೆಯಲ್ಲಿ ರೈತ ಸಂಘದ ಅಧ್ಯಕ್ಷರು ಹಾಗೂ ಎಡಬ್ಲ್ಯೂ ಹಾಗೂ ಡಿಒ ಹಾಗೂ ಕಾಂಟ್ರಾಕ್ಟರ್ ಫೋನ್ ಸಂಭಾಷಣೆ ವೀಕ್ಷಿಸಿ. ಮುಂದಿನ ಸಂಚಿಕೆಯಲ್ಲಿ ಕರ್ನಾಟಕ ಸಂಚಾರಿ ಟಿವಿ.